ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ ಪೀಸ್ ಯೂಸ್ ಮಾಡಿಕೊಂಡು 2 ಸ್ಟೆಪ್ಪಲ್ಲಿ ದೇವಿಗೆ ಹೇಗೆ ಸ್ಯಾರಿ ಉಡಿಸೋದು ಅನ್ನೋದನ್ನು ಈಸಿಯಾಗಿ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದು ತಾಯಿಗೆ ಸ್ಯಾರಿಲೇನೆ 2 ಸ್ಟೆಪ್ ಬರೋ ಹಾಗೆ ಸ್ಯಾರಿ ಉಡಿಸಿರೋದು. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ಇರುತ್ತೆ, ಹೋಗಿ ಚೆಕ್ ಮಾಡಿ. ಇದು ಬ್ಲೌಸ್ ಪೀಸಲ್ಲೇ ತಾಯಿಗೆ ಸೀರೆ ಉಡಿಸಿರೋದು. ಈ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಇದು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ವು, ಹೇಗೆ ಡೆಕೋರೇಟ್ ಮಾಡಿದ್ವು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಈ ವಿಡಿಯೋದಲ್ಲೆಲ್ಲ ತಿಳಿಸ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ನೀವು ಕೊಡೋ ಪ್ರೋತ್ಸಾಹ ನನಗೆ ಇನ್ನೂ ಒಳ್ಳೆ ವಿಡಿಯೋ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಬರುತ್ತೆ. ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಸಾರಿ ಕುಚ್ ವಿಡಿಯೋಸು, ಬ್ಲೌಸ್ ಎಂಬ್ರಾಯ್ಡ್ರಿ ವಿಡಿಯೋಸು, ಪ್ರಮುಖವಾಗಿ ಮಕ್ಕಳಿಗೆ ಯಾವ ಮಂತ್ರಗಳನ್ನ ಕಲಿಸ್ಬೇಕು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ಅದು ಮೋಟಿವೇಶನಲ್ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ. ಮತ್ತು ವಿರುದ್ಧ ಆಹಾರಗಳ ಬಗ್ಗೆನೂ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸೆಪ್ರೇಟ್ ಪ್ಲೇ ಲಿಸ್ಟಲ್ಲಿರುತ್ತೆ. ಬನ್ನಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಥರ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ನಾನು, ಮಾವಿನಕಾಯಿ ಬಾರ್ಡರ್ ಇರೋದು. ಇದನ್ನು ಸ್ಮಾಲ್ ಪ್ಲೀಟ್ಸ್ನ ಮಾಡ್ಕೊಳ್ಬೇಕು. ಒಂದು ಸೈಡ್ ಈ ಥರ ಸ್ಮಾಲ್ ಪ್ಲೀಟ್ಸ್ ಮಾಡಿಕೊಂಡು ನೆಕ್ಸ್ಟ್ ಇನ್ನೊಂದು ಸೈಡಿಗೆ ಸೇಮ್ ಪ್ಲೀಟ್ಸ್ನೇ ತಗೊಂಡು ಅಲ್ಲಿ ಬಟ್ಟೆ ಪಿನ್ನು ಅಥವಾ ಕ್ಲಿಪ್ನ ಹಾಕಿ ಸೆಕ್ಯೂರ್ ಮಾಡ್ಕೊಳ್ಳಿ, ನೆರಿಗೆ ಬಿಚ್ಚೋಗದೆ ಇರೋ ಹಾಗೆ. 8ರಿಂದ 10 ನೆರಿಗೆಗಳನ್ನ ನೀವು ಮಾಡ್ಕೊಳ್ಬಹುದು. ನಿಮ್ಗೆ ಎಷ್ಟು ಸಾಧ್ಯನೋ ಮಿನಿಮಮ್ 8 ಆದರೂ ಮಾಡ್ಕೊಳ್ಳಿ, ಚೆನ್ನಾಗಿ ಕಾಣಿಸುತ್ತೆ. ನೀವು ತಾಯಿಗೆ ಸೀರೆ ಉಡಿಸ್ತೀರಲ್ವ, ಆವಾಗ ಒಂದು ಬಿಂದಿಗೆ ಮತ್ತು ಕಳಸ 2 ತಗೊಂಡ್ರೆ ಬಾಡಿ ಶೇಪು ನೀಟಾಗಿ ಬರುತ್ತೆ. ಇವಾಗ ಪ್ಲೀಟ್ಸ್ ಮಾಡಿ ಆಯಿತು. 2 ಸೈಡು ಈ ಥರ ಪ್ಲೀಟ್ಸ್ ಮಾಡಿ ಕ್ಲಿಪ್ ಹಾಕಿ ಇಟ್ಕೊಂಡಿದ್ದೀನಿ. ಇದೇ ಮೇನು. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಒಂದು ಉದ್ದ, ಇನ್ನೊಂದು ಅದಕ್ಕಿಂತ ಚಿಕ್ಕದಾಗಿ ಇದೇ ಥರ ಫೋಲ್ಡ್ ಮಾಡ್ಕೊಳ್ಬೇಕು. 2 ಸ್ಟೆಪ್ ಬರಬೇಕಲ್ವ, ಅದಕ್ಕೆ ಇದೇ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಫುಲ್ ಸೆಂಟರ್ಗೆ ಮಾಡೋ ಹಾಗಿಲ್ಲ. ಒಂದು ಉದ್ದ, ಒಂದು ಚಿಕ್ಕದಾಗಿ ಇದೇ ಥರ ಫೋಲ್ಡ್ ಮಾಡಿಕೊಂಡು ನೀವು ಕಳ್ಸಕ್ಕೆ ಈ ಥರ ಕಟ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನೊಂದು ಬಿನ್ಗೆ ಮತ್ತು ಕಳಸ 2 ತಗೊಂಡಿದ್ದೀನಿ. ಕಳಸ ಮತ್ತು ಬಿನ್ಗೆಗೆ 2ಕ್ಕೂ ಕೋಲ್ ಕಟ್ಕೊಂಡಿದ್ದೀನಿ. ಲಾಸ್ಟ್ ವಿಡಿಯೋದಲ್ಲೂ ತೋರಿಸಿದ್ದೀನಿ ಯಾವ ಥರ ಕೋಲ್ ಕಟ್ಕೊಳ್ಳೋದು ಅಂತ, ಹೋಗಿ ಚೆಕ್ ಮಾಡಿ. ಈ ಥರ ಕೋಲ್ ಮೇಲೇ ನೆರಿಗೆ ಬರೋ ಹಾಗೆ ನೀಟಾಗಿ ಇಟ್ಕೊಂಡು ಇಲ್ಲಿ ನಾವು ಸ್ಟಿಚ್ ಮಾಡ್ಕೊಳ್ಬೇಕು. ನೀವು ಬೇಕಾದರೆ ಬಟ್ಟೆ ಪಿನ್ನಲ್ಲೂ ಸೆಕ್ಯೂರ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಸೂಜಿ ದಾರದಲ್ಲಿ ಸ್ಟಿಚ್ ಆಗ್ತಾ ಇದ್ದೀನಿ. ನೀವಿಲ್ಲಿ 2 ಸೈಡು ನೆರಿಗೆ ಇರುತ್ತಲ್ವ, ಅವೆರಡನ್ನೂ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ನೆರಿಗೆನೂ ಸೇರಿಸಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಆ ಕಡೆದು ಫಸ್ಟ್ ಪ್ಲೀಟು, ಈ ಕಡೆದು ಫಸ್ಟ್ ಪ್ಲೀಟು ಸೇರಿ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ. ಅದು ಸ್ಯಾರಿ ಡ್ರಾಪಿಂಗಲ್ಲೂ ತೋರಿಸಿದ್ದೀನಿ. ಇನ್ನೊಂದು ಬ್ಲೌಸ್ ಪೀಸ್ ಇದೆಯಲ್ಲ, ಅದರಲ್ಲೂ ಅದೇ ಥರ ಸ್ಟಿಚ್ ಮಾಡೋದನ್ನ ತೋರಿಸಿದ್ದೀನಿ. 2 ಮೆಥಡಲ್ಲೂ ನಿಮಗೆ ಯಾವುದು ಕನ್ವೀನಿಯೆಂಟು ಆ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಸೊಂಟದ ಪಾರ್ಟ್ಗೆ ನೀವು ಡಾಬಾರು ಕಟ್ಕೊಳ್ಳಿ, ಇಲ್ಲ ಅಂತಾನೆ ಒಂದು ಬಟ್ಟೆ ಕಟ್ಬಿಟ್ಟು ಆಮೇಲಾದ್ರು ಡಾಬ್ ಕಟ್ಕೊಳ್ಳಿ. ನಾನಿಲ್ಲಿ ಒಂದು ಹೊಸ ಲೈನಿಂಗ್ ಬಟ್ಟೆ ತೊಗೊಂಡಿದ್ದೀನಿ. ನೀವು ಲೈನಿಂಗ್ ಬಟ್ಟೆ ಅಥವಾ ದಾರ ಕಟ್ಟಬೇಕಾದ್ರೆ ಹೊಸದನ್ನೇ ತಗೊಳ್ಳಿ, ಹಳೇದನ್ನೆಲ್ಲ ತಗೊಳ್ಬೇಡಿ, ಯೂಸ್ ಮಾಡಿರೋದನ್ನೆಲ್ಲ. ನಾನಿಲ್ಲಿ ಟೈಟಾಗಿ ಸೊಂಟದ ಪಾರ್ಟ್ಗೆ ಈ ಥರ ಬಟ್ಟೆ ಕಟ್ಕೊಂಡು ಆಮೇಲೆ ಅದ್ರ ಮೇಲೆ ಡಾಬ್ ಕಟ್ಕೊಳ್ತೀನಿ. ಇವಾಗ ಮೇಲ್ಗಡೆ ಫಸ್ಟ್ ಪ್ಲೀಟ್ ಇರುತ್ತಲ್ಲ, ಅದನ್ನು ಈ ಥರನಾದರೂ ನೀವು ಪಿನ್ನಲ್ಲಿ ಸೆಕ್ಯೂರ್ ಮಾಡ್ಕೊಳ್ಬಹುದು, ಗುಂಡು ಪಿನ್ನು ಅಥವಾ ಬಟ್ಟೆ ಪಿನ್ನಲ್ಲಿ. ಇಲ್ಲ ಅಂತಂದರೆ ಹಾಗೆ ಬಿಟ್ಟರೆ ಸ್ಪ್ರೆಡ್ಡಾಗಿ ದೊಡ್ಡದಾಗೂ ಕಾಣುತ್ತೆ. ನಿಮ್ಗೆ ಯಾವ ಥರ ಕನ್ವೀನಿಯೆಂಟ್ ಆ ಥರ ಮಾಡ್ಕೊಳ್ಳಿ. ಇಷ್ಟೇ ದೇವಿಗೆ ಸಿಂಪಲ್ಲಾಗಿ ಬ್ಲೌಸ್ ಪೀಸಿಂದನೇ ಸ್ಯಾರಿ ಉಡಿಸ್ಬಿಡ್ಬಹುದು 5 ನಿಮಿಷದಲ್ಲಿ. ನೀವು ತಾಯಿಗೆ ಬ್ಲೌಸ್ ಪೀಸ್ ಅಥವಾ ಸ್ಯಾರಿ ಎರಡರಲ್ಲಿ ಯಾವುದ್ರಲ್ಲಾದರೂ ಸೀರೆ ಉಡಿಸಿದ್ರೂ ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ನೀವು ಪ್ಲೀಟ್ಸ್ನ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಟ್ರೆ ಸೀರೆ ತುಂಬ ಚೆನ್ನಾಗಿ ಕಾಣುತ್ತೆ ತಾಯಿಗೆ. ಈ ಥರ ನೀವು ಬೇಕಾದ್ರೆ ಗುಂಡು ಪಿನ್ನು ಹಾಕೊಳ್ಬಹುದು, ನೆರಿಗೆ ಸರಿಯಾಗಿ ಕೂರ್ತಿಲ್ಲ ಅನ್ನೋದಾದರೆ. ನನ್ನ ದಾರ ಕಟ್ಟಿದ್ನಲ್ವಾ, ಈಗ ಡಾಬ್ ಕಟ್ತಾ ಇದ್ದೀನಿ. ಆ ದಾರನೂ ಮುಚ್ಕೊಳ್ಳುತ್ತೆ, ಅಲ್ಲಿ ನಾವು ದಾರ ಕಟ್ಟಿರೋದು ಕಾಣೋದು ಇಲ್ಲ. ನೀವು ನೆರಿಗೆ ಹಿಡಿತೀರಲ್ವ, ಅವಾಗ ಐರನ್ನಾರು ಮಾಡ್ಕೊಳ್ಬಹುದು. ಇಲ್ಲ ಅಂತಂದರೆ ದೇವಿಗೆ ಸ್ಯಾರಿ ಉಡಿಸಾದ್ಮೇಲೆ ಏರ್ ಸ್ಟ್ರೈಟ್ನರಿಂದನಾದರೂ ನೀವು ಐರನ್ ಮಾಡಿಕೊಂಡ್ರೆ ನೀಟಾಗಿ ನೆರಿಗೆಗಳು ಕೂರುತ್ತೆ. ಇವಾಗ ಬಾಡಿನ ನೀಟಾಗಿ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲೂ ಪ್ಲೀಟ್ಸ್ ಇರುತ್ತಲ್ವ, ಆ ಪ್ಲೀಟ್ಸ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ. ಇಷ್ಟೇ ಸೀರೆ ಉಡಿಸಾಯಿತು. ನಾನು ಜುವೆಲ್ಸ್ ಎಲ್ಲ ಹಾಕಿ, ಕಾಯಿ ಮುಖವಾಡ ಎಲ್ಲ ಇಟ್ಟು, ಹೂಗಳೆಲ್ಲ ಹಾಕಿ, ಹಾರ ಹೂಗಳೆಲ್ಲ ಹಾಕಿ ದೀಪ ಬೆಳಗಿಸಿದ್ದೀನಿ. ನೀವು ಹಬ್ಬಕ್ಕೆ ದೇವಿಗೆ ಅಲ್ಲಿ ಕೋಲೆಲ್ಲ ಕಟ್ಟಿರ್ತೀವಲ್ವ, ಅಲ್ಲಿ ಬಳೆ ಎಲ್ಲ ಹಾಕ್ಕೊಳ್ಬಹುದು. ಕಮಲದ ಹೂವು ಅದನ್ನೆಲ್ಲ ಅಲ್ಲೇ ಫಿಕ್ಸ್ ಮಾಡ್ಕೊಳ್ಬಹುದು. ನೀವು ಕೈಗಳನ್ನೂ ಬೇಕಾದ್ರೆ ಫಿಕ್ಸ್ ಮಾಡ್ಕೊಳ್ಬಹುದು ಆ ಕೋಲ್ಗೆ. ನಂದು ಹಳೆ ವಿಡಿಯೋದಲ್ಲೂ ಹ್ಯಾಂಡ್ಸ್ ಎಲ್ಲ ಹೇಗೆ ಫಿಕ್ಸ್ ಮಾಡೋದು, ಬ್ಲೌಸ್ ಪೀಸ್ನೆಲ್ಲ ಹೇಗೆ ರೋಲ್ ಮಾಡೋದು ಅನ್ನೋದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ, ಹೋಗಿ ಚೆಕ್ ಮಾಡಿ. ನೀವು ಹ್ಯಾಂಡ್ಸ್ನ ಫಿಕ್ಸ್ ಮಾಡಲ್ಲ ಅನ್ನೋದಾದರೆ ಬಳೆಗಳನ್ನ ಹತ್ರ ಕೋಲ್ಗಳಿಗೆ ಫಿಕ್ಸ್ ಮಾಡಿಕೊಂಡು ಅಲ್ಲಿ ಕಮಲದ ಹೂವು ಹಾರಗಳು ಅದನ್ನೆಲ್ಲ ನೀವಲ್ಲಿ ಫಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ.
ಕೋಲ್ ಕಂಪಲ್ಸರಿ ಹತ್ರ ಕಟ್ಕೊಂಡ್ರೆ ಒಳ್ಳೆಯದು. ನೋಡಿ ಈ ಥರ ಹಾರಗಳನ್ನು ಹಾಕಬಹುದು. ಹಾರಗಳನ್ನು ನೀವೇ ಮನೆಯಲ್ಲಿ ಮಾಡ್ಕೊಳ್ಬಹುದು. ಬಟ್ಟೆ ಬ್ಯಾಗ್ನ ಯೂಸ್ ಮಾಡಿಕೊಂಡು ಹೇಗೆ ಹಾರನ ಮಾಡ್ಕೊಳ್ಳೋದು ಅನ್ನೋ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ್ದೆಲ್ಲ ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ನೋಡಿ ನೀವು ಹ್ಯಾಂಡ್ಸ್ನ ಫಿಕ್ಸ್ ಮಾಡಿದ್ರೆ ಬಳೆನ ಹ್ಯಾಂಡ್ಸ್ಗೆ ಹಾಕ್ಕೊಳ್ಬಹುದು. ನೋಡಿ ಹ್ಯಾಂಡ್ಸು ಮತ್ತು ಲೆಗ್ಸ್ನೆಲ್ಲ ನಾನು ಈ ಥರ ಸ್ಯಾಟಿನ್ ಗೋಲ್ಡ್ ಕಲರಿಗೆ ತೊಗೊಂಡು ಆ ಥರ ಮಾಡಿದ್ದೀನಿ. ಆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಮುಂದೆ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದೆಲ್ಲ ಅಲ್ಲಿ ಹಾಕಿರೋ ಹ್ಯಾಂಡ್ಸ್ ಎಲ್ಲ ದೇವಿಗೆ ನಾನೇ ಅದನ್ನು ಮಷೀನಲ್ಲಿ ಸ್ಟಿಚ್ ಮಾಡಿರೋದು. ತಾಯಿಗೆ ನೀವು ಈ ಥರ ಕಿರೀಟನೂ ಮಾಡ್ಕೊಳ್ಬಹುದು. ಇದು ಬ್ಲ್ಯಾಕ್ ಫಾಲ್ನ ಯೂಸ್ ಮಾಡಿಕೊಂಡು ಮಾಡಿರೋವಂಥದ್ದು. ಕಾರ್ಡ್ಬೋರ್ಡು ಮತ್ತು ಬ್ಲ್ಯಾಕ್ ಫಾಲು ಮತ್ತು ಲೇಸ್ನೆಲ್ಲ ಡೆಕೋರೇಟ್ ಮಾಡಿರೋದು. ನೋಡಿ ಇದು ಬ್ಲ್ಯಾಕ್ ಕಲರ್ದು ಅಲ್ಲೇ ಪ್ರಿಂಟೆಡ್ ಬಟ್ಟೆ. ಈ ಥರ ನೀವು ಸಿಂಪಲ್ಲಾಗಿ ಬೇಕು ಅಂದರೆ ಈ ಥರನೂ ಮಾಡ್ಕೊಳ್ಬಹುದು. ಈ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಮಾಡೋದನ್ನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಾನು. ನೋಡಿ ಈ ಥರ ಬ್ಲ್ಯಾಕ್ ಫಾಲ್ನ ಸುತ್ತಿ ಒಂದು ಕಾರ್ಡ್ಬೋರ್ಡ್ ರೌಂಡಾಗಿ ಕಟ್ ಮಾಡ್ಕೊಂಡು ಅದನ್ನು ಸುತ್ತಿ ಈ ಥರ ಝರಿ ಥ್ರೆಡ್ ಎಲ್ಲ ಹಾಕಿ ಡೆಕೋರೇಟ್ ಮಾಡಿರೋದು. ಇನ್ನೊಂದು ಇದೇ ಥರ ಬ್ಲ್ಯಾಕ್ ಫಾಲ್ನ ಸುತ್ತಿ ಕಾರ್ಡ್ಬೋರ್ಡ್ಗೆ ಲೇಸ್ನ ಸುತ್ತಿರೋವಂಥದ್ದು. ಆ ಥರ ಎಲ್ಲ ನಿಮ್ಮ ಕ್ರಿಯೇಟಿವಿಟಿ ಮಾಡ್ಕೊಳ್ಬಹುದು. ಬೇಕು ಅಂದರೆ ನೆಕ್ಸ್ಟ್ ವಿಡಿಯೋ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಹೇಗೆ ಮಾಡೋದು ಅಂತ. ಈ ಥರನೂ ನೀವು ಚಮ್ಗೆ ಈ ಥರ ಗೋಲ್ಡ್ ಕಾಯಿನ್ ಥರ ಡಿಸೈನ್ ಮಾಡ್ಕೊಳ್ಬಹುದು. ಲಾಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಲಾಸ್ಟ್ ಇಯರ್ ಹೇಗೆ ಡೆಕೋರೇಟ್ ಮಾಡಿದ್ವು ಅಂತ. ಒಂದು ಬಿಂದಿಗೆಯಿಂದ ಗೋಲ್ಡ್ ಕಾಯಿನು ಚಮ್ಗೆ ಬೀಳ್ತಿರೋ ಹಾಗೆ ಡೆಕೋರೇಟ್ ಮಾಡಿತ್ತು. ಆ ವಿಡಿಯೋದಲ್ಲೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಹೋಗಿ ಚೆಕ್ ಮಾಡಿ, ಅದು ಲಾಸ್ಟ್ ವಿಡಿಯೋನೇ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಡೌಟು ಮತ್ತು ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ. ನಮ್ಮ ಮನೆಯಲ್ಲಿ ನಾವು ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಕಳಸ ಪ್ರತಿಷ್ಠಾಪನೆ, ಕಳಸ ವಿಸರ್ಜನೆ, ಕೆಂಪಾರತಿ, ಅದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ವರಮಹಾಲಕ್ಷ್ಮಿ ಅನ್ನೋ ಪ್ಲೇ ಲಿಸ್ಟಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಂಬಂಧಪಟ್ಟದ್ದೆಲ್ಲ ಇರುತ್ತೆ, ಸ್ಯಾರಿ ಡ್ರಾಪಿಂಗ್ ಅದೆಲ್ಲ ಹೋಗಿ ಚೆಕ್ ಮಾಡಿ. ಎಂಡ್ ಸ್ಕ್ರೀನು ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.